ನಮಸ್ಕಾರ ಪ್ರಿಯ ರೈತ ಬಂದವರು, ನಾನು ಸದಾನಂದ ಬಿ ಪೂಜಾರಿ, ಕೃಷಿ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಅದೇ ರೀತಿ ನಮ್ಮ ಜೊತೆ ನಮ್ಮ ಸೀನಿಯರು ಶಿವಶರಣ ಕಟ್ಟಿಗಾರ್ ಅಂತ ಹೇಳ್ಬಿಟ್ಟು ಅವರು ತೋಟಗಾರಿಕೆ ವಿದ್ಯಾರ್ಥಿ. ನಮಸ್ಕಾರ ಸರ್. ಸರ್, ಈಗ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಮ್ಮ ಊರು ಸೈಡು, ನಾವು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಎರಡಳ್ಳಿ ಗ್ರಾಮದವ್ರು ಇಬ್ಬರು. ಅವರು ತೋಟಗಾರಿಕೆ ಮಾಡಿದ್ದಾರೆ, ನಾನು ಕೃಷಿ ಮಾಡಿದ್ದೀನಿ. ಸೊ ಈಗ ನಾನು PhD ಮಾಡ್ತಾಯಿದ್ದೀನಿ ಸರ್. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಮ್ಮ ಏರಿಯಾ ಆಲ್ಮೋಸ್ಟ್ ನಾವು ಬೆಳೀತಕ್ಕಂಥ ಕ್ರಾಪ್ಗಳಂದರೆ ಭತ್ತ ಜಾಸ್ತಿ ಬೆಳಿತೀವಿ. ಅದೇ ರೀತಿ ಕಾಟನ್ ಇದೆ, ಚಿಲ್ಲಿ ಇದೆ. ಸರ್, ನಿಮ್ಮ ಪ್ರಕಾರ ಕೃಷಿ ಆ್ಯಸ್ ಎ ಹಾರ್ಟಿಕಲ್ಚರ್ ವಿದ್ಯಾರ್ಥಿಯಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಇನ್ನೊಂದೇನು ಹೇಳ್ಬೇಕಂದ್ರೆ, ಈಗ ನಮ್ಮ ಕೃಷಿಯಲ್ಲಿ ಯಥೇಚ್ಛವಾಗಿ ಗೊಬ್ಬರವನ್ನು ಬಳಸ್ತಾ ಇದ್ದೇವೆ ನಾವು. ಇದರಿಂದ ಏನಾಗ್ತದೆ, ಸಾಯಿಲ್ ಸ್ಟ್ರಕ್ಚರ್ ಆಗ್ತದೆ, ಸಾಯಿಲ್ ಫರ್ಟಿಲಿಟಿ ಆಗ್ತದೆ, ಮತ್ತು ಇನ್ನೊಂದು ಸಾಯಿಲ್ ಹೆಲ್ತ್ ಕೂಡ ಹಾಳಾಗ್ತದೆ. ಇದರಿಂದ ಏನಾಗ್ತದೆ, ನಮ್ಮ ಬೆಳೆ ಏನಾಗ್ತದೆ, ಕರೆಕ್ಟಾಗಿ ಇಳುವರಿ ಬರ್ತಂಥ ಜನ ಎಲ್ಲ ಜಾಸ್ತಿ ಗೊಬ್ಬರ ಬಳಸೋದು, ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡೋದು. ಇದರಿಂದ ಹೆಲ್ತ್ ಮೇಲೆ ಆಗ್ತಂಥ ಇಂಪ್ಯಾಕ್ಟು ರೈತರಿಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಮ್ಮ ಜನ ಏನು ಮಾಡ್ಬೇಕಂದ್ರೆ, ಆದಷ್ಟು ಸಾವಯವ ಕಡೆ ಮತ್ತು ಆದಷ್ಟು ಕೆಮಿಕಲ್ ಫ್ರೀ ಇರುವಂಥ ವಸ್ತುಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಆದಷ್ಟು ಅವಾಯ್ಡ್ ಮಾಡ್ತಾ, ಭೂಮಿಯ ಫಲವತ್ತತೆ, ಭೂಮಿಯ ಒಂದು ಏನು ಸ್ಟ್ರಕ್ಚರ್ ಏನಿರುತ್ತಲ್ಲ ಅದೆಲ್ಲನೂ ಕಾಪಾಡ್ತಾ ಹೋದರೆ ಮುಂದೆ ನಮ್ಮ ಪೀಳಿಗೆ ಒಂದು ಲ್ಯಾಂಡ್ ಅಂದರೆ ಒಂದು ಗಿಫ್ಟ್ ಆಗಿ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನೆಕ್ಸ್ಟ್ ನಮ್ಮ ಜನ್ರೇಷನ್ ಏನು, ನಮ್ಮ ಮಕ್ಕಳದ್ದು ಏನು ಜನ್ರೇಷನ್ ಬರ್ತಾವಾಗ ಸಾಯಿಲ್ ಎಲ್ಲನೂ ಲೈಕ್ ರಾಜಸ್ಥಾನ್ ಬ್ಯಾರನ್ ಲ್ಯಾಂಡ್, ಏನು ನಮ್ಮ ರಾಜಸ್ಥಾನ್ ತಾರ್ ಮರುಭೂಮಿ ಏನಿದೆ ಆ ಥರ ಭೂಮಿ ಹಾಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೀಗಾಗಿ ಆದಷ್ಟು ಕೆಮಿಕಲ್ಸನ್ನು ಕಮ್ಮಿ ಯೂಸ್ ಮಾಡಬೇಕು. ಮತ್ತು ನೀರಂತೂ ಸಿಕ್ಕಾಪಟ್ಟಿದೆ, ನೀರಿಂದ ಯಾವುದೂ ಸಮಸ್ಯೆ ಇಲ್ಲ. ಆದಷ್ಟು ಕನ್ವೆನ್ಷನಲ್ ಮೆಥಡನ್ನು ಫಾಲೋ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಸರ್. ಈಗ ನೀವು ಆ್ಯಸ್ ಎ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ. ಈಗ ನಮ್ಮ ತಾಲೂಕಿನಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ತಕ್ಕಂಥದ್ದು ಎಷ್ಟು ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದಾರೆ ನಿಮ್ಗೆ ಗೊತ್ತಿರೋ ಪ್ರಕಾರ? ನಮ್ಮಲ್ಲಿ ಹೇಳ್ಬೇಕಂದ್ರೆ ಯಥೇಚ್ಛವಾಗಿ ಎಸ್ಪೆಷಲಿ ದೇವತ್ಕಲ್ಲಲ್ಲಿ ಪಪ್ಪಾಯ, ಒಂದು ಸಪನ ಟೈಮ್ ಪಪ್ಪಾಯ ಮತ್ತು ಪೊಮೊಗ್ರಾನೇಟ್, ದಾಳಿಂಬೆ ಅಂತೂ ಒನ್ ಆಫ್ ದಿ ರೂಲಿಂಗ್ ಕ್ರಾಪ್ ಇನ್ ನಮ್ಮ ಯಾದಗಿರಿ ಡಿಸ್ಟಿಕ್, ಒನ್ ಆಫ್ ದಿ ಹಾರ್ಟಿಕಲ್ಚರ್ ಬೆಸ್ಟ್ ಕ್ರಾಪು. ಇವಾಗ ಏನಾಗ್ತಿದೆ, ನಮ್ಮ ಪಪ್ಪಾಯ ಲೀಪ್ ಸ್ಪಾಟ್ ವೈರಸ್ ಬರ್ತಿದೆ, ಮತ್ತು ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದು ಏನಾಗ್ತಿದೆ, ಈಗ ಆಲ್ಮೋಸ್ಟ್ ಎಲ್ಲ ಆಚೆಡು ಅಥವಾ ಎಲ್ಲ ಏನು ತೋಟ ಏನಾಗ್ತಿದೆ ಎಲ್ಲ ವ್ಯಾನಿಸ್ ಆಗ್ತಿದ್ದಾವೆ. ಸೊ ಇದೇನಾಗ್ತಿದೆಯಪ್ಪ ಅಂದರೆ, ಜಾಸ್ತಿ ಯುಟಿಲೈಸೇಷನ್ ಆಫ್ ದಿ ಕೆಮಿಕಲ್ ಫರ್ಟಿಲೈಸರ್ಸು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ನಮ್ಮ ರೈತರಿಗೆ ಅದರದ್ದು ಕರೆಕ್ಟಾಗಿ ಆ ಬೆಳೆಯ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಗೊತ್ತಿಲ್ಲ ಒಂದು. ಮತ್ತು ರೈತರಿಗೆ ಯಾವುದು ಏನು ಸಂವಾದ, ಏನು ಯಾವುದೇ ಥರ ಒಂದು ವಿದ್ಯಾಲಯ ಅಥವಾ ಒಂದು KVK ಅಥವಾ ಒಂದು ARS ಜೊತೆ ಆದಷ್ಟು ಸಂಪರ್ಕ ಇಲ್ಲ. ಇದರಿಂದ ಏನಾಗ್ತಿದೆ, ನಮ್ಮ ಬೆಳೆಯಲ್ಲಿ ಆದಷ್ಟು ರೋಗಗಳು ಬರ್ತಾಯಿದ್ದರಿಂದ ರೈತರು ಲಾಸ್ ಆಗಲಿಕ್ಕೆ ಒಂದು ಕಾರಣ ಅಂದರೆ ಅದು. ಮತ್ತು ಮೇಜರಾಗಿ ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರಲ್ಲಿ ಒಂದಷ್ಟು ಮೇಜರ್ ಪ್ರಾಬ್ಲಮ್ಸ್ ಯಾವಂದರೆ, ಒಂದು ನಮಗೆ ಲೇಬರ್ ಸರಿಯಾಗಿ ಸಿಗೋಲ್ಲ, ಮತ್ತು ನಮ್ಗೆ ಟೆಕ್ನಿಕಲ್ ಗೈಡೆನ್ಸ್ ಅಥವಾ ಟೆಕ್ನಿಕಲ್ ನಾಲೆಜ್ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಲೋಕಲ್ ಮಾರ್ಕೆಟ್ ಫೆಸಿಲಿಟಿನೇ ಇಲ್ಲ ನಮ್ಮ ಎಸ್ಪೆಷಲಿ ಹಾರ್ಟಿಕಲ್ಚರ್ಗೆ. ಯಾಕೆ, ಅವು ಪೆರಿಷಬಲ್ ಕ್ರಾಪ್ ಇರ್ತವೆ, ಮಾಯ್ಶ್ಚರ್ ಇರೋದ್ರಿಂದ ಅವ್ರ ಲೈಫ್ ಸ್ಪ್ಯಾನು ಕೂಡ 1 or 2 days ಇರುತ್ತೆ. ನಮ್ಮ ಬಿಹೈಂಡ್ 1 or 2 days ನಾವು ಸ್ಟೋರ್ ಮಾಡ್ತಂದ್ರೆ ಇಲ್ಲಿ ಇಂಪಾಸಿಬಲ್. ಯಾಕಂದರೆ ನಮ್ಮ ಕಡೆ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಇಲ್ಲ, ಮತ್ತು ಲೋಕಲ್ ಮಾರ್ಕೆಟ್ ಇಲ್ಲ, ಲೋಕಲ್ ವೆಂಡರ್ಸ್ ಇಲ್ಲ. ಸೊ ಹಿಂಗಾಗಿ ಏನಾಗ್ತಿದೆ, ನಮ್ಮ ಹಾರ್ಟಿಕಲ್ಚರಿಗೆ ಲೋಕಲ್ ಮಾರ್ಕೆಟ್ ಅನ್ನೋದು ಇಲ್ಲವೇ ಇಲ್ಲ. ಹೋದರೆ ಈ ಕಡೆ ಸೊಲ್ಲಾಪುರ ಹೋಗ್ಬೇಕು, ಚಿಲ್ಲಿ ಮಾಡಿದರೆ ಸೊಲ್ಲಾಪುರ, ಬ್ಯಾಡಗಿ, ನೆಕ್ಸ್ಟು ನಮ್ಮ ಇದು ದಾಳಿಂಬೆ ಮಾಡಿದರೆ ಸೊಲ್ಲಾಪುರ ಹೋಗ್ಬೇಕು, ಇಲ್ಲ ಹೈದರಾಬಾದ್ ಹೋಗ್ಬೇಕು. ಪಪ್ಪಾಯ ಸೇಮ್ ಆ್ಯಸ್ ಇಟ್ ಈಸ್ ಹೈದರಾಬಾದ್ ಹೋಗ್ಬೇಕು. ಲೋಕಲ್ ವೆಂಡರ್ಸ್ ಇಲ್ಲ ಮತ್ತು ಲೋಕಲ್ ಮಾರ್ಕೆಟ್ ಫೆಸಿಲಿಟಿ ಇಲ್ಲ. ಸೊ ಹಿಂಗಾಗಿ ನಮ್ಮ ಹಾರ್ಟಿಕಲ್ಚರ್ ಮೇಜರ್ ಪ್ರಾಬ್ಲಮ್ಸ್ ಇರೋದೇ ಇದೊಂದಿಷ್ಟು ಅಂತ ನಾನು ಇಷ್ಟಪಡಿಸ್ತೇನೆ. ಥ್ಯಾಂಕ್ ಯು ಸರ್. ನಾನೇನು ಹೇಳ್ತೀನಿ, ನಾನು ಅಬ್ಸರ್ವ್ ಮಾಡಿರೋದು, ನಾನು ಇಲ್ಲಿ ಈ ಏರಿಯಾದಲ್ಲಿ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಜಾಸ್ತಿ ಏನಂತಂದರೆ, ರೈತರು ಯಾಕೆ ಜಾಸ್ತಿ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ಈ ವರ್ಷ 10 ಚೀಲ ಹಾಕಿದೆ ಅಂದರೆ ನೆಕ್ಸ್ಟ್ ಇಯರ್ 11 ಚೀಲ ಹಾಕ್ಬೇಕು, ಅವೆಲ್ಲ ಬಿಡಬೇಕು. ಇಲ್ಲಿ ಏನು ಗೊತ್ತಾ, ನಾವು ರೈತರು ಯಾಕೆ ಜಾಸ್ತಿ ಫರ್ಟಿಲೈಸರ್ ಯೂಸ್ ಮಾಡ್ತಾಯಿದ್ದೆ ಅಂದರೆ, ಇಲ್ಲಿ ಮಣ್ಣಿನ ಫಲವತ್ತತೆ ಅದು ಎಷ್ಟು ನೀವು ಕೆಮಿಕಲ್ ಇದ್ದೀರಾ ಅಷ್ಟು ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಹೋಗ್ತದೆ. ನೀವು ಒಂದು ಸಲ ಗೊಬ್ಬರ ಹಾಕಿದರೆ ಅದು ಎಷ್ಟು ಪ್ರಮಾಣ ತೊಗೋಬೇಕು ಅಷ್ಟೇ ಭೂಮಿಗೆ ಹೋಗೋದು, ಉಳಿದಿದ್ದೆಲ್ಲ ಲೀಚಿಂಗ್ ಆಗಿ ಹೋಗ್ತಾ ಇರ್ತದೆ. ನೀವು ಎಷ್ಟೇ ಗೊಬ್ಬರ ಹಾಕ್ರಿ, ಎಷ್ಟೇ ಬಿಡ್ರಿ, ಅದು ಗಿಡಕ್ಕೆ ಎಷ್ಟು ತೊಗೋಬೇಕು ಅಷ್ಟೇ ತೊಗೋಂತ, ಉಳಿದಿದ್ದೆಲ್ಲ ವೇಸ್ಟಾಗಿ ಹೋಗುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ, ರೈತ ಬಂದವರೇ, ಇಲ್ಲೇ ನಮ್ಮ ಹತ್ತಿರದಲ್ಲಿ ಇಲ್ಲಿಂದ ಒಂದು 15 ಕಿಲೋಮೀಟ್ರು ನಮ್ಮದು ARS ಇದೆ, ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಂತ ಹೇಳ್ಬಿಟ್ಟು. ಅದೇ ರೀತಿ ಅದು ಮಾಳ್ನೂರಲ್ಲಿದೆ. ಅದೇ ರೀತಿ KVK ಕವಡಿಮಟ್ಟಿ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ಅಂತೇಳಿ ಇಲ್ಲಿ ನಮ್ಮೂರಿಂದ ಒಂದು 25 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಹೋಗಿ ಭೇಟಿ ನೀಡಿರಿ. ಇಲ್ಲೇ ಕೃಷಿ ಇಲಾಖೆ ಇದೆ, ಇಲ್ಲಿ ನಮ್ಮೂರಿಂದ ಒಂದು 10 ಕಿಲೋಮೀಟ್ರ್ ಐತೆ. ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ. ನಿಮಗೆಲ್ಲ ರೀತಿ ಇದಕ್ಕೆ ಅಂತಲೇ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಪ್ರತಿನಿತ್ಯ ನಾವು ದಿನ ಒಂದೊಂದು ಪ್ರೋಗ್ರಾಮ್ ಮಾಡ್ತಿರ್ತೀವಿ, ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿರ್ತೀವಿ. ರೈತರು ನೀವು 10 ಜನ 20 ಜನ ನೀವು ನಮ್ಮ ಯೂನಿವರ್ಸಿಟಿಗೆ ಏನಾದರೂ ನೀವು ಅಪ್ರೋಚ್ ಆದೇವೆ ಅಂತಂದರೆ ನಾವು ಮಾಹಿತಿ ಕೊಡೋಕ್ಕೆ ಅಲ್ಲಿಂದ ಕೂಡ ಬಂದು ನಾವು ಮಾಹಿತಿ ಕೊಡ್ತೀವಿ.
ನಿಮ್ಗೆ ಇಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಇಲ್ಲಿವರೆಗೂ ಸರ್ ಹೇಳಿದ್ರು ಏನೇನು ಪ್ರಾಬ್ಲಮ್ಸ್ ಇದಾವೆ ಅಂತೇಳಿ. ಇದನ್ನೆಲ್ಲ ಹೋಗಲಾಡಿಸ್ಬೇಕಂದ್ರೆ ನಾವು ಇಬ್ಬರು ಇಲ್ಲಿ ನಮ್ಮ ಊರಲ್ಲಿ ಒಂದು 4-5 ಜನ ಅಗ್ರಿ ಗ್ರಾಜುಯೇಟ್ಸ್ ಇದ್ದೀವಿ, ಒಂದು ಇವರೊಬ್ಬರು ಹಾರ್ಟಿಕಲ್ಚರ್ ಗ್ರಾಜುಯೇಟ್ಸ್ ಇದ್ದಾರೆ. ನಾವು ಇಬ್ಬರೇ ಕಲಿತು ನಾವು ಏನೋ ಬದಲಾವಣೆ ಮಾಡ್ತೀವಿ ಅಂದರೆ ಆಗದೇ ಇರೋದು. ಸೊ ನೀವೆಲ್ಲರೂ ರೈತರು ಎಚ್ಚೆತ್ತುಕೊಂಡು ತೋಟಗಾರಿಕೆ ಬೆಳೆಗಳನ್ನು ಬೆಳೀರಿ. ಅದೇ ರೀತಿ ಕೃಷಿಯಲ್ಲಿ ಬದಲಾವಣೆ ಇರಬೇಕು. ನೀವು ಪ್ರತಿ ವರ್ಷ ಭತ್ತ ಬೆಳೆದು ನಿಮ್ಮದೆಲ್ಲ ಭೂಮಿ ಫಲವತ್ತತೆ ಹಾಳಾಗ್ತಾ ಇದೆ. ಇದನ್ನೆಲ್ಲ ಅರ್ಥಕೊಂಡು ಮುಂದಿನ ನಿಮ್ಮ ಪೀಳಿಗೆಗೆ ಏನು ಕೊಡ್ತೀರಂದರೆ ನಾವು ಮುಂದೆ ಎಷ್ಟು ದಿನ ಇರ್ತೀವೋ ಏನೋ ಗೊತ್ತಿಲ್ಲ, ಬಟ್ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಭೂಮಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿವರೆಗೆ ಮಾಹಿತಿ ನೀಡ್ತಕ್ಕಂಥ ನಮ್ಮ ಶಿವಶರಣ ಸರ್ಗೂ, ಅದೇ ರೀತಿ ಇಲ್ಲಿ ಎಲ್ಲ ರೈತರು ಕೂಡ ಇಷ್ಟು ತನಕ ಬಂದಿದ್ದರು, ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು ಸರ್. ಧನ್ಯವಾದಗಳು.